ವೃದ್ಧರನ್ನ ನೋಡ್ಕೊಳ್ಳೋಕ್ಕೆ ಭಾರಿ ಕಷ್ಟ ಇದೆ. ಅದು ಕೈ ಕಟ್ಟಿಬಿಟ್ಟು ಅವ್ರನ್ನ ಮಂಚದಲ್ಲಿ ಮಲಗಿಸಿರ್ತಾರೆ, ಕೆರ್ಕೊಂಡ್ಬಿಟ್ರೆ ಹುಣ್ಣಾಗುತ್ತೆ ಅಂತ ಹೇಳ್ಬಿಟ್ಟು. ಅದೆಂತ ನರಕರಿ ಅದು. ಇದನ್ನೆಲ್ಲ ನೋಡ್ಕೊಳ್ಳೋಕೆ ಒಂದು ಜೀವ, ಆ ಜೀವ ಇವತ್ತಿಲ್ಲ ಈ ಮನೇಲಿ ಇದ್ದಾಗ ಅವ್ರು ಎಷ್ಟು ಒದ್ದಾಡ್ತಾ ಇದ್ದಾರೆ ಅಂದರೆ ಅವರು ವಯಸ್ಸಾಗಿದೆ. ಅದು ಭಾರಿ ದೊಡ್ಡ ವಿಷಯ. ಅದು ಸ್ನೇಹಿತರೆ ನಮಸ್ಕಾರ. ಇತ್ತೀಚೆಗೆ ಜೈಲಿನಲ್ಲಿ ಇರುವಂತಹ ದರ್ಶನನ್ನ ಭೇಟಿ ಮಾಡಿದಂಥ ವಿನೋದ್ ರಾಜ್ ಅವರು ನಂತರ ರೇಣುಕಾಸ್ವಾಮಿಯ ಮನೆಗೆ ಬಂದು ರೇಣುಕಾಸ್ವಾಮಿಯ ತಂದೆ ತಾಯಿ ಮತ್ತು ಹೆಂಡತಿಯನ್ನು ಸಂತೈಸೋದರ ಜೊತೆಗೆ ಈಗ ರೇಣುಕಾಸ್ವಾಮಿಯ ಕುಟುಂಬಸ್ಥರಿಗೆ 1 ಲಕ್ಷದ ಚೆಕ್ಕನ್ನು ಕೊಡೋದ್ರ ಮೂಲಕ ಒಂದು ಸಾಂತ್ವನ ಹೇಳುವಂಥ ಪ್ರಯತ್ನವನ್ನು ಮಾಡಿದರು. ಚಿತ್ರದುರ್ಗದ ಮನೆಗೆ ಬಂದು ಸಾಂತ್ವನವನ್ನು ಹೇಳುವಂಥ ಕೆಲಸವನ್ನು ಮಾಡಿದರು. ಈ ಮೂಲಕ ಒಂದು ಪ್ರಶ್ನೆಯು ಕೂಡ ಉದ್ಭವ ಆಗಂತೆ ಕೂಡ ವಿನೋದ್ ರಾಜ್ ಮಾಡಿದ್ರು. ಅದೇನು ಅಂತ ಹೇಳಿದ್ರೆ, ದರ್ಶನನ್ನ ಭೇಟಿ ಆದ ಬಳಿಕ ಇಲ್ಲಿಗೆ ಬಂದಿದ್ದು ಹಾಗಾದರೆ ಸಂಧಾನವನ್ನು ಮಾಡೋದಕ್ಕೆ ಬಂದಿದ್ದ. ರೇಣುಕಾಸ್ವಾಮಿ ಕುಟುಂಬಸ್ಥರನ್ನು ಒಂದು ರೀತಿಯಲ್ಲಿ ಈಗಾಗಲೇ ಅವರು ಕೋಪದ ಕಡಲಲ್ಲಿ ತೇಲ್ತಾ ಇದ್ದಾರೆ, ನೋವಿನ ಕಡಲಲ್ಲಿದ್ದಾರೆ. ಹೀಗಾಗಿ ಅವರನ್ನು ಸ್ವಲ್ಪ ಸಮಾಧಾನ ಮಾಡುವಂಥ ಉದ್ದೇಶದಿಂದ ವಿನೋದ್ ರಾಜನ್ನು ದರ್ಶನ್ ಕಳಿಸಿಕೊಟ್ರ ಅನ್ನುವಂಥ ಪ್ರಶ್ನೆಯೂ ಕೂಡ ಇದೆ. ಹಾಗೆಯೇ ಹಣ ಸಹಾಯದ ಪ್ರಮುಖ ಉದ್ದೇಶ ಏನು? ಇಲ್ಲಿ ದರ್ಶನ್ ಅಣತಿಯಂತೇನಾದರೂ ವಿನೋದ್ ರಾಜ್ ಬಂದು ಈ ಹಣ ಸಹಾಯವನ್ನು ಮಾಡಿದ್ರಾ, ಅಥವಾ ನಿಜವಾಗ್ಲೂ ಕೂಡ ವಿನೋದ್ ರಾಜ್ ಅವರೇ ಅವರ ವೈಯಕ್ತಿಕ ನಿರ್ಧಾರದ ಅನುಸಾರವಾಗಿ ಈ ರೀತಿ ಬಂದು ಹಣ ಸಹಾಯವನ್ನು ಮಾಡಿದ್ರಾ ಅನ್ನುವಂಥ ಪ್ರಶ್ನೆಯೂ ಕೂಡ ಇದೆ. ಬಟ್ ಇಲ್ಲಿ ವಿನೋದ್ ರಾಜ್ ಇಲ್ಲಿಗೆ ಬಂದಂತಹ ಸಂದರ್ಭದಲ್ಲಿ ಒಂದಷ್ಟು ವಿಚಾರಗಳನ್ನು ಹೇಳ್ತಾರೆ. ಆ ವಿಚಾರಗಳು ವಾಸ್ತವಕ್ಕೆ ಹತ್ತಿರವಾಗಿದ್ದರೂ ಕೂಡ ರೇಣುಕಾಸ್ವಾಮಿಯ ತಂದೆ ತಾಯಿ ಇಲ್ಲಿ ಸಂಧಾನದ ಒಂದು ಪ್ರಯತ್ನವನ್ನು ಒಪ್ಪಿದ್ರೂ ಇದು ಕಾನೂನಾತ್ಮಕವಾಗಿ ಊರ್ಜಿತ ಆಗುತ್ತಾ, ಅಥವಾ ಇಲ್ಲ ಕಾನೂನಿನಲ್ಲಿ ಇದಕ್ಕೆ ಅವಕಾಶ ಇಲ್ವಾ? ತಂದೆ ತಾಯಿ ಯಾರೇ ಆಗಿರ್ಬೋದು, ಇಲ್ಲಿ ಕಾಂಪ್ರಮೈಸ್ ಆದರೂ ಕೂಡ ಇದು ಕಾನೂನಾತ್ಮಕವಾಗಿ ಊರ್ಜಿತ ಆಗುತ್ತಾ ಆಗಲ್ವಾ ಅನ್ನೋಂಥ ಪ್ರಶ್ನೆ ಸಹಜವಾಗಿ ಇರ್ತದೆ. ಹಾಗಾದರೆ ಇದಕ್ಕೆ ಕಾನೂನು ಏನು ಹೇಳುತ್ತೆ? ಒಂದು ವೇಳೆ ತಂದೆ ತಾಯಿ ಒಪ್ಪಿದರೆ ದರ್ಶನ್ ಜೈಲು ಶಿಕ್ಷೆಯಿಂದ ಬಚಾವಾಗ್ತಾರ. ದರ್ಶನ್ ಜೊತೆಗೆ ಇನ್ನುಳಿದಂತಹ 17 ಜನ, ಒಟ್ಟು 17 ಜನ ದರ್ಶನ್ ಸೇರಿದಂತೆ ಎಷ್ಟೋ ಜನರು ಕೂಡ ಈಗ ರಿಲೀಫನ್ನು ಪಡೀತಾರ. ಹೀಗೆ ಸಾಕಷ್ಟು ಪ್ರಶ್ನೆಗಳಿದ್ದಾವೆ. ಆ ಎಲ್ಲ ಪ್ರಶ್ನೆಗಳಿಗೂ ಕೂಡ 1 by 1 ಉತ್ತರವನ್ನು ಕೊಡುವಂಥ ಕೆಲಸವನ್ನು ಮಾಡ್ತಾ ಹೋಗ್ತೇನೆ. ಅದಕ್ಕಿಂತ ಮುಂಚೆ ನೀವಿನ್ನೂ ಕೂಡ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಸ್ನೇಹಿತರೆ. ನಾನು ಆರಂಭದಲ್ಲೇ ಹೇಳಿದಂತೆ, ಯಾವಾಗ ರೇಣುಕಾಸ್ವಾಮಿಯ ಮನೆಗೆ ವಿನೋದ್ ರಾಜ್ ಭೇಟಿ ಕೊಟ್ಟು 1 ಲಕ್ಷದ ಚೆಕ್ಕನ್ನು ವಿತರಣೆ ಮಾಡಿದ್ರು, ಆಗ ಸಹಜವಾಗಿ ಸಾಕಷ್ಟು ಜನರಿಗೆ ಒಂದು ಅನುಮಾನ ಮೂಡಿತ್ತು. ಇಲ್ಲಿ ವಿನೋದ್ ರಾಜ್ ಸಂಧಾನಕ್ಕಾಗಿ ರೇಣುಕಾಸ್ವಾಮಿಯ ಮನೆಗೆ ಹೋಗಿದ್ದಾರೆ. ಯಾಕಂತ ಹೇಳಿದ್ರೆ ಇದಕ್ಕಿಂತ ಒಂದು 3-4 ದಿನಗಳ ಮುಂಚೆ ಅಷ್ಟೇ ದರ್ಶನನ್ನು ಜೈಲಿನಲ್ಲಿ ಭೇಟಿ ಮಾಡಿ ಬಂದಿದ್ದರು ವಿನೋದ್ ರಾಜ್. ಆ ಸಂದರ್ಭದಲ್ಲಿ ದರ್ಶನ್ ಏನಾದರೂ ಒಂದಷ್ಟು ಮನವಿಯನ್ನು ವಿನೋದ್ ರಾಜ್ ಮುಂದೆ ಇಟ್ಟಿದ್ರ. ಯಾಕಂತ ಹೇಳಿದ್ರೆ ಅಣ್ಣನ ರೀತಿಯಲ್ಲಿ ವಿನೋದ್ ರಾಜನ್ನು ದರ್ಶನ್ ನೋಡ್ತಾರೆ. ಹಾಗೆಯೇ ಒಂದಷ್ಟು ವಿಚಾರಗಳಲ್ಲಿ ವಿನೋದ್ ರಾಜ್ ತುಂಬ ಮೆಚೂರ್ಡ್ ವ್ಯಕ್ತಿ. ಸೊ ದಟ್ ಇಲ್ಲಿ ವಿನೋದ್ ರಾಜ್ಗೆ ಇಂಥದ್ದೊಂದು ಮನವಿಯನ್ನು ಅಥವಾ ವಿನಂತಿಯನ್ನು ದರ್ಶನ್ ಮಾಡಿಕೊಂಡಿದ್ರ ಅನ್ನುವಂಥದ್ದು ಸಹಜವಾಗಿ ಇದ್ದಂಥ ಪ್ರಶ್ನೆ. ಏನು, ಇಲ್ಲಿ ಸಂಧಾನದ ಪ್ರಯತ್ನವನ್ನು ಮಾಡೋದ್ರ ಬಗ್ಗೆ ಅಂತ ಹೇಳಿದರೆ, ರೇಣುಕಾಸ್ವಾಮಿಯ ಮನೆಗೆ ಹೋಗಿಬಿಟ್ಟು ನೀವು ಮಾತನಾಡಿ ಆಮೇಲೆ ಅವ್ರಿಗೆ 1 ಲಕ್ಷದ ಚೆಕ್ಕನ್ನು ವಿತರಣೆ ಮಾಡಿ, ಈ ಮೂಲಕ ಆ ಹಣ ಏನಿದೆ ಅದು ನಾನು ಕೊಡ್ತೀನಿ, ಬಟ್ ಈಗ ಸದ್ಯಕ್ಕೆ ನೀವು ವಿತರಣೆ ಮಾಡಿರಿ ಅಂತ ಹೇಳ್ಬಿಟ್ಟು ವಿನೋದ್ ರಾಜ್ ಬಳಿ ದರ್ಶನ್ ಮನವಿಯನ್ನು ಮಾಡಿಕೊಂಡಿದ್ರ. ಅದಕ್ಕೆ ಪೂರಕವಾಗಿ ವಿನೋದ್ ರಾಜ್ ರೇಣುಕಾಸ್ವಾಮಿಯ ಮನೆಗೆ ಹೋಗಿಬಿಟ್ಟು ತಂದೆ ತಾಯಿ, ಪತ್ನಿ ಮತ್ತು ಮಗುವನ್ನು, ಅಲ್ಲಿರುವಂತಹವರನ್ನು ರೇಣುಕಾಸ್ವಾಮಿಯ ತಂದೆ ತಾಯಿ ಮತ್ತು ಅವರ ಪತ್ನಿಯನ್ನು ಭೇಟಿ ಮಾಡಿ ಅವರ ಕಣ್ಣೀರು ಒರೆಸುವಂಥ ಪ್ರಯತ್ನವನ್ನು ವಿನೋದ್ ರಾಜ್ ಮಾಡಿದ್ರ ಅನ್ನುವಂಥ ಪ್ರಶ್ನೆ ಇದೆ. ಇದರ ಜೊತೆಗೆ ಭೇಟಿ ಮಾಡಿದ ಬಳಿಕ ಒಂದಷ್ಟು ವಿಚಾರಗಳ ಬಗ್ಗೆನೂ ಕೂಡ ವಿನೋದ್ ರಾಜ್ ಮಾತನಾಡ್ತಾರೆ. ಏನು, ನಾನು ಮನೆಗೆ ಆಧಾರವಾಗಿದ್ದಂತಹ ಮಗನನ್ನು ಕಳ್ಕೊಂಡಂತಹ ಕುಟುಂಬದ ನೋವನ್ನು ಬಹುಶಃ ಕಲ್ಪನೆಯನ್ನು ಕೂಡ ಮಾಡಿಕೊಂಡಿರಲಿಲ್ಲ. ಸಿಕ್ಕಾಪಟ್ಟೆ ನೋವಲ್ಲಿದ್ದಾರೆ ಅವರು. ಒಂದು ಜೀವ ತೆಗೆದಕ್ಕೆ ಯಾರಿಗೂ ಕೂಡ ಅಧಿಕಾರವೂ ಇಲ್ಲ, ಹಕ್ಕು ಕೂಡ ಇಲ್ಲ. ಜೊತೆಗೆ ಯಾರೇ ಆಗಲಿ ಆ ಕಲಾವಿದರು ಒಳ್ಳೆಯದನ್ನೇ ಜನರಿಗೆ ಕೊಡುವಂಥ ಕೆಲಸವನ್ನು ಮಾಡಬೇಕು. ಕಲಾವಿದರು ಅನ್ನುವಂತಹ ಮಾತ್ರಕ್ಕೆ ಇಲ್ಲಿ ನಾವು ಅವರ ಪರವಾಗಿ ನಿಲ್ಲುವಂಥದ್ದು ಅಥವಾ ಅವ್ರು ಮಾಡಿದ್ದು ಸರಿ ಅಂತ ಹೇಳಿ ನಾವು ಹೇಳೋಕ್ಕೆ ಸಾಧ್ಯವಿಲ್ಲ. ನಾವು ವಿವೇಕದಿಂದ ಮಾತನಾಡಬೇಕು, ಒಳ್ಳೆ ಕೆಲಸವನ್ನು ಮಾಡಬೇಕು. ನಮ್ಮ ತನವನ್ನು ನಾವು ಕಳೆದುಕೊಂಡಾಗ ಇಂಥ ಕೆಲಸಗಳು ಆಗ್ತವೆ ಅನ್ನುವಂತಹ ಮಾತನ್ನು ಹೇಳೋದ್ರ ಮೂಲಕ ಇಂಡೈರೆಕ್ಟ್ಲಿ ದರ್ಶನ್ಗೆ ಒಂದಷ್ಟು ಬುದ್ಧಿ ಹೇಳುವಂಥ ಪ್ರಯತ್ನವನ್ನು ಕೂಡ ಮಾಡಿದರು. ಇನ್ನು ನಾವು ಸಮಾಜದಲ್ಲಿದ್ದೇವೆ, ಸಮಾಜದ ನಡುವೆ ನಾವು ಬದುಕಬೇಕು. ಜನಗಳ ಮಧ್ಯೆ ಬದುಕೋದು ಹೇಗೆ ಅನ್ನೋದು ಕಲಾವಿದರು ತಿಳ್ಕೊಳ್ಬೇಕು. ಹಿಂದಿನ ತಲೆಮಾರಿನವರನ್ನು ನೋಡಿ ನಾವು ಸಾಕಷ್ಟು ಕಲಿಯೋದಿದೆ. ಮಾಧ್ಯಮಗಳು ತಿದ್ದಿ ಬುದ್ಧಿ ಹೇಳುವಂಥ ಕೆಲಸವನ್ನು ಮಾಡ್ತಿವೆ. ಮಾಧ್ಯಮಗಳು ಯಾರಿಗೂ ಕೂಡ ಶತ್ರು ಅಲ್ಲ. ಜೈಲಿನಲ್ಲಿ ಹೆಚ್ಚಾಗಿ ಮಾತನಾಡೋದಕ್ಕೆ ಅವಕಾಶವನ್ನು ಕೊಡಲಿಲ್ಲ. ದರ್ಶನ್ ಅವರು ಸಂಕಟವನ್ನು ವ್ಯಕ್ತಪಡಿಸಿದ್ದು ಅಷ್ಟೇ, ಇನ್ನೇನು ಕೂಡ ಮಾತನಾಡಲಿಲ್ಲ ಅನ್ನೋದನ್ನು ವಿನೋದ್ ರಾಜ್ ಇಲ್ಲಿ ಒಂದು ರೀತಿಯಲ್ಲಿ ಭಾವುಕರಾಗಿ ತಮ್ಮ ಅಭಿಪ್ರಾಯವನ್ನು ವ್ಯಕ್ತಪಡಿಸ್ತಾರೆ.
ದರ್ಶನ್ದು ಒಂದು ರೀತಿಯ ನೋವು ಆದರೆ ಈ ಕುಟುಂಬದ್ದು ಮತ್ತೊಂದು ರೀತಿಯಾದಂಥ ನೋವು. ಎರಡೂ ಕುಟುಂಬಗಳು ಕೂಡ ಈಗ ನೋವಿನಲ್ಲೇ ಇದ್ದಾವೆ ಅನ್ನೋದು ವಿನೋದ್ ರಾಜ್ ಅವರ ಅಭಿಪ್ರಾಯ. ಇನ್ನು ಈ ಸಂದರ್ಭದಲ್ಲಿ ಸಂಧಾನದ ವಿಚಾರ ಬಂದಾಗಲೂ ಕೂಡ ನೇರವಾಗಿ ವಿನೋದ್ ರಾಜ್ ಈ ಪ್ರಶ್ನೆಗೂ ಕೂಡ ಉತ್ತರವನ್ನು ಕೊಡ್ತಾರೆ. ರೇಣುಕಾಸ್ವಾಮಿಯ ತಂದೆ ಕಾಶಿನಾಥ ಶಿವನಗೌಡ ಅವರ ಮಗ ಈ ರೀತಿ ಒಂದು ಹತ್ಯೆ ಆಗ್ತಾನೆ ಅಂತ ಹೇಳಿದ್ರೆ ಆ ಹತ್ಯೆಗೆ ನ್ಯಾಯ ಸಿಗಲೇಬೇಕು. ಅವನು ನರಳಿದ ರೀತಿ ಕೇಳಿದರೆ ನಮ್ಮ ಕರುಳು ಕಿತ್ತು ಬರ್ತಾ ಇದೆ. ಬಹಳ ನೋವು ತಿಂದಿದ್ದೇವೆ. ನನ್ನ ಮನೆತನವೇ ನಾಶವಾಗಿ ಹೋಗಿದೆ. ನನ್ನ ಮಗ ಹೋದಾಗಿನಿಂದ ತುಂಬ ನೋವಲ್ಲಿದ್ದೇವೆ. ಸರ್ಕಾರಕ್ಕೆ ವಿನಂತಿ ಮಾಡ್ತೇವೆ, ಸೊಸೆಗೆ ಸರ್ಕಾರಿ ಕೆಲಸವನ್ನು ಕೊಡಿಸಿ ಅಂತ ಹೇಳ್ಬಿಟ್ಟು ವಿನೋದ್ ರಾಜ್ ಮುಂದೆ ಕಣ್ಣೀರನ್ನು ಹಾಕ್ತಾರೆ. ಇನ್ನು ವಿನೋದ್ ರಾಜ್ ಅವರು ಇಲ್ಲಿ ಸಂಧಾನಕ್ಕೆ ಬಂದ್ರಾ ಅಂತೇಳಿ ಕೇಳಿದರೆ ಯಾವ ಸಂಧಾನಕ್ಕೂ ಕೂಡ ನಾನು ಇಲ್ಲಿ ಬಂದಿಲ್ಲ. ತಪ್ಪಿತಸ್ಥರಿಗೆ ಶಿಕ್ಷೆ ಆಗಬೇಕು, ಅದು ಆಗುತ್ತೆ ಬಿಡಿ, ಹೆಚ್ಚು ಅದರ ಬಗ್ಗೆ ಮಾತನಾಡುವ ಅವಶ್ಯಕತೆ ಇಲ್ಲ ಅಂತೇಳಿ ವಿನೋದ್ ರಾಜ್ ಹೇಳ್ತಾರೆ. ಹಾಗಾದರೆ ಇಲ್ಲಿ ವಿನೋದ್ ರಾಜ್ ಸಂಧಾನಕ್ಕೆ ಬಂದಿಲ್ಲ ಅನ್ನೋದು ಸ್ಪಷ್ಟ. ಬಟ್ ಬಂದಿದ್ರೂ ಕೂಡ ಕಾನೂನಿನಲ್ಲಿ ಅದಕ್ಕೆ ಅವಕಾಶ ಇದೆಯಾ ಅನ್ನೋದ್ರ ಬಗ್ಗೆನೂ ಕೂಡ ಚರ್ಚೆ ಆಗ್ತಿದೆ. ಕಾರಣ ಏನು ಅಂತ ಹೇಳಿದ್ರೆ, ಈ ರೇಣುಕಾಸ್ವಾಮಿಯ ಹತ್ಯೆ ಕೇಸ್ನಲ್ಲಿ ನಟ ದರ್ಶನ್ ಪರಪ್ಪನ ಅಗ್ರಹಾರ ಜೈಲಿನಲ್ಲಿದ್ದಾರೆ. ಅವರ ಜೊತೆಗೆ ಇನ್ನುಳಿದಂಥ 16 ಜನ ಆರೋಪಿಯೂ ಕೂಡ ಇದ್ದಾರೆ. ಈಗ ಆರೋಪಿ ನಂಬರ್ 2 ಆಗಿರುವಂತಹ ದರ್ಶನ್ ಒಂದು ವೇಳೆ ಯಾರ್ದಾದ್ರೂ ಮೂಲಕ ಸಂಧಾನವನ್ನು ಮಾಡಿಸಿ, ಅಥವಾ ಈಗ ಯಾರದೋ ಪ್ರಕಾರ, ಅಥವಾ ಈಗ ವಿನೋದ್ ರಾಜೇ ಹೋದರು ಅಂತ ಇಟ್ಕೊಳ್ಳಿ, ಅವರು ಅಲ್ಲ ಅಂತೇಳಿ ಹೇಳಿದ್ದಾರೆ. ಸ್ಟಿಲ್ಲು ಒಂದು ಅಸಂಪ್ಷನ್, ವಿನೋದ್ ರಾಜೇ ಹೋದರು, ಸಂಧಾನವನ್ನು ಮಾಡಿಸಿದ್ರು ಅಂತ ಇಟ್ಕೊಳ್ಳಿ. ಆಗ ದರ್ಶನ್ ಸೇಫ್ ಆಗ್ತಾರಾ ಅನ್ನುವಂಥದ್ದು ಈಗ ಬಹುಶಃ ನಿಮ್ಮೆಲ್ಲರಿಗೂ ಕೂಡ ಇರುವಂಥ ಪ್ರಶ್ನೆ ಅಲ್ವಾ? ಅದಕ್ಕೆ ಉತ್ತರವನ್ನು ನೋಡ್ತಾ ಹೋಗೋಣ ಬನ್ನಿ. ಈ ಕೊಲೆ ಕೇಸ್ನಲ್ಲಿ ಅರೆಸ್ಟ್ ಆಗಿರುವಂಥ ದರ್ಶನ್ ಅವರಿಗೆ ಬೇಲ್ ಸಿಗೋದು ಯಾವಾಗ ಅನ್ನೋದು ಈಗ ಯಕ್ಷ ಪ್ರಶ್ನೆ ಆಗಿದೆ ಒಂದು ಕಡೆ. ಇದರ ಮಧ್ಯೆ ರೇಣುಕಾಸ್ವಾಮಿ ಕುಟುಂಬ ಏನಾದರೂ ಕ್ಷಮಿಸಿದರೆ ದರ್ಶನ್ ಸೇಫ್ ಆಗ್ತಾರಾ? ಕೊಲೆ ಆದಂತಹ ಕುಟುಂಬದ ಕೃಪೆಯಿಂದ ಶಿಕ್ಷೆಯಿಂದ ಪಾರಾಗೋದಕ್ಕೆ ಸಾಧ್ಯನಾ ಅನ್ನುವಂಥ ವಿಚಾರ ಈಗ ಚರ್ಚೆಗೆ ಬಂದಿದೆ. ಈ ಕೇಸ್ನಲ್ಲಿ ದರ್ಶನ್ ಪಾರಾಗಬೇಕು ಅಂತ ಹೇಳಿದರೆ ಬೇರೆ ಏನಾದರೂ ದಾರಿಗಳು ಇದೆಯಾ? ಕಾನೂನು ಏನು ಹೇಳುತ್ತೆ ಅನ್ನೋದು ಈಗ ಸದ್ಯಕ್ಕಿರುವಂಥ ಪ್ರಶ್ನೆ. ಇಲ್ಲಿ ಕೊಲೆಯ ಹಿಂದೆ ಯಾವುದೇ ರೀತಿಯಾದಂತಹ ದುರುದ್ದೇಶ ಇರಬಾರ್ದು. ಆಕಸ್ಮಿಕವಾಗಿ ರೇಣುಕಾಸ್ವಾಮಿಯ ಹತ್ಯೆ ಘಟಿಸಿರಬೇಕು. ಆಗ ಮಾತ್ರ ಕೋರ್ಟ್ ಅನುಮತಿಯನ್ನು ನೀಡಬಹುದು. ಆರೋಪಿ ದರ್ಶನ್ಗೆ ಕ್ಷಮೆ ನೀಡೋಕೆ ಆತನ ಕುಟುಂಬಕ್ಕೆ ಮೊದಲು ಒಪ್ಪಿಗೆ ಇರಲೇಬೇಕು. ಆಮೇಲೆ ಸಂತ್ರಸ್ತ ಕುಟುಂಬಕ್ಕೆ ಆರೋಪಿ ಪರಿಹಾರವನ್ನು ಕೊಡಬೇಕು. ಇದು ಮೇಜರ್ 2 ಕೆಲಸಗಳು ಆಗಬೇಕಾಗಿರುವಂಥದ್ದು. ಇನ್ನು ನಟ ದರ್ಶನ್ ಪ್ರಕರಣದಲ್ಲಿ ಇದೆಲ್ಲವೂ ಕೂಡ ಸಾಧ್ಯತೆ ಇಲ್ಲ ಅನ್ನುವಂತಹ ಮಾತುಗಳು ಕೇಳಿಬರ್ತಿದೆ. ಯಾಕಂತ ಹೇಳಿದ್ರೆ, ಒಂದು ಕುಟುಂಬದವರು ಒಪ್ಪೋಕ್ಕೆ ಸಾಧ್ಯನೇ ಇಲ್ಲ. ಎರಡನೇದು ಪರಿಹಾರ ಕೊಡಬೇಕು. ಪರಿಹಾರ ಆದರೂ ಕೊಡ್ಬೋದು, ಬಟ್ ಒಪ್ಪೋದಿದೆಯಲ್ಲ ಅದು ಸ್ವಲ್ಪ ಕಷ್ಟ. ಯಾಕಂದರೆ ಈ ಕೇಸ್ನಲ್ಲಿ ಸೆಕ್ಷನ್ 364, 302, 201, 120B ಈ ಎಲ್ಲ ಸೆಕ್ಷನ್ಸ್ಗಳು ಕೂಡ ಇದ್ದಾವೆ. ಹೀಗಿರುವಾಗ ಕೋರ್ಟ್ ವಿಚಾರಣೆಯ ಮೂಲಕವೇ ಇತ್ಯರ್ಥ ಮಾಡಬೇಕು ಅನ್ನುವಂತಹ ತೀರ್ಮಾನಕ್ಕೆ ಬರಲೇಬೇಕಾಗ್ತದೆ. ಇನ್ನು CRPC ಸೆಕ್ಷನ್ 320 ಅಡಿಯ ಕೆಲ ಕೇಸ್ಗಳಲ್ಲಿ ಈ ರೀತಿಯಾದಂಥ ಕಾಂಪ್ರಮೈಸ್ಗೆ ಅವಕಾಶಗಳು ಇವೆ. 2008ರಲ್ಲಿ ಉತ್ತರ ಪ್ರದೇಶದ ರಾಮ್ಕುಮಾರ್ ಕೇಸು, 2011ರಲ್ಲಿ ಗುಜರಾತ್ನ ಚಂದ್ರಕಾಂತ್ ಕೇಸ್ ಇರ್ಬೋದು, 2013ರಲ್ಲಿ ಕರ್ನಾಟಕದ ಶಶಿಧರ್ ಕೇಸ್ ಇರ್ಬೋದು, 2014ರಲ್ಲಿ ಮಹಾರಾಷ್ಟ್ರದಲ್ಲಿ ನಡೆದಂತಹ ಮೊಹಮ್ಮದ್ ಹತ್ಯೆ ಕೇಸ್ ಇರ್ಬೋದು. ಇದೇ ರೀತಿ ಕಾಂಪ್ರಮೈಸ್ಗಳು ಆಗಿದ್ದಾವೆ, ಆಗಿಲ್ಲ ಅಂತೇನಲ್ಲ. ಬಟ್ಟು ಅದೇ ರೀತಿ ಇಲ್ಲ ಆಗುತ್ತಾ? ಅದು ಸ್ವಲ್ಪ ಕಷ್ಟ ಸಾಧ್ಯ ಅನ್ನೋದನ್ನು ನಾವೆಲ್ಲ ಗಮನಿಸಬೇಕು. ಬಟ್ ಇಲ್ಲಿ ಈ ಕುಟುಂಬ ಒಪ್ಪಿದ್ರೂ ಕೂಡ ಅದು ಆಗಬೇಕಾಗಿರೋದು ಕೋರ್ಟ್ನಲ್ಲೇ, ಸ್ಟೇಷನಲ್ಲಿ ಆಗೋಕ್ಕೆ ಸಾಧ್ಯ ಇಲ್ಲ ಅನ್ನೋದನ್ನು ಗಮನಿಸಬೇಕು. ಇನ್ನು ರೇಣುಕಾಸ್ವಾಮಿಯ ಹತ್ಯೆ ಕೇಸ್ನಲ್ಲಿ ದರ್ಶನ್ಗೆ ಕಾನೂನಿನ ಕುಣಿಕೆ ಸಿಕ್ಕಾಪಟ್ಟೆ ಬಿಗಿ ಆಗ್ತಿದೆ. ಸಾಕ್ಷ್ಯಗಳ ಜೊತೆಗೆ ಸಾಕ್ಷಿಗಳು ಕೇಸ್ನಲ್ಲಿ ಇನ್ನಷ್ಟು ಪ್ರಬಲ ಆಗುವಂತೆ ಮಾಡಿದ್ದಾವೆ. ಫಿಸಿಕಲ್, ಡಿಜಿಟಲ್ ಮತ್ತು CDR, ಟವರ್ ಡಂಪ್ ಹೀಗೆ ಎಲ್ಲವೂ ಕೂಡ ಮ್ಯಾಚ್ ಆಗಿದ್ದಾವೆ. ಇದರ ಜೊತೆಗೆ CRPC 164 ಅಡಿ ಪ್ರಮುಖ 12 ಮಂದಿಗಳ ಸಾಕ್ಷಿಗಳ ಹೇಳಿಕೆಯನ್ನು ವಿಡಿಯೋ ಚಿತ್ರೀಕರಣವನ್ನು ಕೂಡ ಮಾಡಲಾಗಿದೆ. ಚಾರ್ಜ್ ಶೀಟ್ನಲ್ಲಿ ಸಣ್ಣದೊಂದು ಲೋಪವಾಗದಂತೆ ಪೊಲೀಸರು ಎಚ್ಚರಿಕೆ ಕ್ರಮವನ್ನು ಕೈಗೊಂಡಿದ್ದಾರೆ. ಇಷ್ಟೆಲ್ಲ ಸವಾಲುಗಳ ನಡುವೆಯೂ ಕೂಡ ನಟ ದರ್ಶನ್ ಪ್ರಕರಣದಲ್ಲಿ ಕಾಂಪ್ರಮೈಸ್ ಮೂಲಕ ಹೊರಗಡೆ ಬರೋದಕ್ಕೆ ಸಾಧ್ಯವೇ ಇಲ್ಲ ಅನ್ನುವಂಥ ಮಾತುಗಳು ಕೂಡ ಇದ್ದಾವೆ. ಇನ್ನು ಕೋರ್ಟ್ ವಿಚಾರಣೆಯ ಮೂಲಕವೇ ಹೊರಗಡೆ ಬರಬೇಕು. ಅದು ಕೂಡ ತಕ್ಷಣಕ್ಕೆ ಆಗೋದಿಲ್ಲ. ಈಗ ನಾಳೆನೇ ಇವರು ಬಂದು ಕೋರ್ಟ್ನ ಮುಂದೆ ಅರ್ಜಿಯನ್ನು ಸಲ್ಲಿಸಿ ಈ ರೀತಿ ನಾವು ಈ ಪ್ರಕರಣವನ್ನು ರಾಜಿ ಮಾಡ್ಕೊಳ್ತೀವಿ ಅಂತ ಹೇಳಿದ್ರೆ ಕೋರ್ಟಿಗೂ ಕೂಡ ಅನುಮಾನ ಬರ್ತೇವೆ, ಯಾಕೆ ಏನು ಅನ್ನುವಂಥದ್ದು. ಸೊ ದಟ್ ಅದು ಕೂಡ ಅಷ್ಟು ಸುಲಭ ಇಲ್ಲ. ಎಲ್ಲ ರೀತಿಯಲ್ಲೂ ಕೂಡ ಅಳೆದು ತೂಗಿ ಇಂಥದ್ದೊಂದು ನಿರ್ಧಾರಕ್ಕೆ ಬರಬೇಕು. ಬಟ್ ಸದ್ಯಕ್ಕಿರುವಂಥ ಪರಿಸ್ಥಿತಿಯಲ್ಲಿ ರಾಜಿ ಮಾಡ್ಕೊಳ್ಳೋದಂತಹ ಸ್ಥಿತಿಯನ್ನು ಇವರು ಹೊಂದಿಲ್ಲ, ಯಾರು ರೇಣುಕಾಸ್ವಾಮಿ ಕುಟುಂಬದವರು ಹೊಂದಿಲ್ಲ ಅನ್ನೋದನ್ನು ಕೂಡ ಗಮನಿಸಬೇಕು. ಬಟ್ಟು
ದರ್ಶನ್ ಹೊರಗಡೆ ಬರಬೇಕು ಅಂತ ಶತಪ್ರಯತ್ನ ಮಾತ್ರ ನಡೀತಾ ಇರೋದು ಮಾತ್ರ ವಾಸ್ತವ. ಈಗ ಇನ್ನು ಕೊನೆಯದಾಗಿ ಏನು ಅಂತ ಹೇಳಿದ್ರೆ, ಅವರ ಪತ್ನಿ ಈಗಾಗಲೇ ಎಲ್ಲ ಕಡೆಯೂ ಕೂಡ ಶಕ್ತಿಪೀಠಗಳಿಗೆ ಹೋಗಿ ಪೂಜೆಯನ್ನು ಮಾಡಿಸ್ತಿರೋದು, ಕೊಲ್ಲೂರಿನಲ್ಲಿ ಹೋಗಿ ಚಂಡಿಕಾಯಾಗವನ್ನು ಮಾಡಿಸಿರುವಂಥದ್ದು, ಅವರ ಸಹೋದರ ದಿನಕರ ತೂಗುದೀಪು ಚಾಮುಂಡಿ ಬೆಟ್ಟದಲ್ಲಿ ಹೋಗಿ ಆಷಾಢದ ವಿಶೇಷ ಪೂಜೆಯನ್ನು ಮಾಡಿಸಿರುವಂಥದ್ದು, ಇವೆಲ್ಲದೂ ಕೂಡ ಏನಾದರೂ ಕೈ ಹಿಡಿದು ಅವರ ಮನ ಪರಿವರ್ತನೆ ಆದರೆ, ಯಾರು ರೇಣುಕಾಸ್ವಾಮಿಯ ತಂದೆ ತಾಯಿ ಮತ್ತು ಪತ್ನಿಯ ಮನ ಪರಿವರ್ತನೆ ಆದಾಗ ಬಹುಶಃ ಅವರೇನಾದರೂ ಇಲ್ಲ ದರ್ಶನ್ಗೆ ಸ್ವಲ್ಪ ರಿಲೀಫ್ ಸಿಗಲಿ ಅನ್ನುವಂಥ ನಿರ್ಧಾರವನ್ನು ಮಾಡಿದ್ರೆ, ಅಥವಾ ಯಾರಾದರೂ ಮನ ಒಲಿಸಿದ್ರೆ, ಆಗ ಬಹುಶಃ ಏನಾದರೂ ಅವರು ತೀರ್ಮಾನ ಮಾಡಿದ್ರೆ ಆಗ ಸ್ವಲ್ಪ ರಿಲೀಫ್ ಸಿಗ್ಬೋದೇ ಹೊರತು ಚಾರ್ಜ್ ಶೀಟ್ ಸಲ್ಲಿಕೆ ಆಗುವವರೆಗೂ ಕೂಡ ಬೇಲ್ ಅಪ್ಲಿಕೇಶನ್ ಹಾಕೋಕ್ಕಾಗೋದಿಲ್ಲ. ಬೇಲ್ ಅಪ್ಲಿಕೇಶನ್ ರಿಜೆಕ್ಟ್ ಆಗ್ತಾ ಹೋದರೆ ದರ್ಶನ್ ಜೈಲು ವಾಸ ಕಾಯಂ ಆಗ್ತಾನೆ ಹೋಗುತ್ತೆ ಅನ್ನೋದ್ರಲ್ಲೂ ಕೂಡ ಅನುಮಾನ ಇಲ್ಲ. ನಿಮಗೇನು ಅನಿಸುತ್ತೆ ಸ್ನೇಹಿತರೆ ಈ ಕಾಂಪ್ರಮೈಸ್ನ ಬಗ್ಗೆ? ನಿಮ್ಮ ಅಭಿಪ್ರಾಯ ಏನು? ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ. ಜೊತೆಗೆ ಈ ಸ್ಟೋರಿ ಇಷ್ಟ ಆಯಿತು ಅಂತ ಹೇಳಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ. ಧನ್ಯವಾದ.